ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಸೊ ಡೇ 2. ಸೊ ಎಲ್ಲಿ ಬಂದಿದ್ದೇವಪ್ಪ ಅಂದರೆ ನಿಸರ್ಗಧಾಮ. ಸೊ ನೆನ್ನೆನೇ 2ನೇ ಪ್ಲೇಸ್ಗೆ ಹೋಗೋಕ್ಕಾಗಿಲ್ಲ, ಯಾಕಂದರೆ ಮಳೆ ಬರೋ ಥರ ಇತ್ತು. ಸೊ ಎಲ್ಲರೂ ಟಯರ್ಡ್ ಆಗಿಬಿಟ್ರಿ. ಅದು ಒಳಗಡೆ ಗೋಲ್ಡನ್ ಟೆಂಪಲ್ ಒಳಗಡೆ ಟಯರ್ಡ್ ಆಗೋದ್ರು. ಸೊ ಅದಕ್ಕೆ ಡೇ 2 ಸೊ ನಿಸರ್ಗಧಾಮಕ್ಕೆ ಬಂದಿದ್ದೀವಿ. ಸೊ ಒಳಗಡೆ ಏನೇನಿದೆ ಎಂತೆಂಥ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಪ್ರತಿಯೊಂದು ನಾನು ನಿಮ್ಗೆ ತೋರಿಸ್ತೀನಿ. ಆ್ಯಂಡ್ ಮೈನ್ ಥಿಂಗ್, ಒಳಗಡೆ ಸ್ಕೇರಿ ಹೌಸ್ ಎಲ್ಲ ಇದೆ ಅಂತ ಹಾಕಿದ್ದಾರೆ, ನಮಗೆ ಗೊತ್ತಿಲ್ಲ. ಸೊ ನೋಡೋಣ ಹೆಂಗಿದೆ ಏನು ಅಂತ. ನನ್ನ ಅನುಭವ, ನನ್ನ ಫ್ಯಾಮಿಲಿ ಅನುಭವ ಹೆಂಗಿದೆ ಅಂತ ನಾನು ಪ್ರತಿಯೊಂದು ವಿಷಯನೂ ನಿಮಗೆ ತೋರಿಸ್ತಾ ಇರ್ತೀನಿ. ಸೊ ಬನ್ನಿ ಫಸ್ಟ್ ಹೋಗಿ ನೋಡೋಣ. ಟಿಕೆಟ್ ಚಾರ್ಜ್ ಬಂದ್ಬಿಟ್ಟು ಆ್ಯಕ್ಚುಲಿ ಪಾರ್ಕಿಂಗ್ಗೆ ಕಾರ್ಗೆ 40 ರೂಪಾಯಿ ತೊಗೊತಿದ್ದಾರೆ. ಆ್ಯಂಡ್ ಮೈನ್ ಥಿಂಗ್, ಟಿಕೆಟ್ ಒಳಗಡೆ ಎಷ್ಟು ತೊಗೊತಾರೆ, ಅಡಲ್ಟ್ಗೆ ಎಷ್ಟು, ಚಿಕ್ಕ ಮಕ್ಳಿಗೆ ಎಷ್ಟು ಅಂತ ಪ್ರತಿಯೊಂದು ಅಪ್ಡೇಟು ನಮ್ಗೆ ಒಂದೊಂದೇ ತಿಳಿಸ್ತಾ ಇರ್ತೀನಿ. ಸೊ ಬನ್ನಿ ಹೋಗೋಣ. ಸೊ ಹೋಗ್ತಾ ಇದ್ದೀವಿ, ನೋಡೋಣ ಹೆಂಗಿದೆ ಏನು ಅಂತ. ಪ್ರತಿಯೊಂದು ನಮಗೆ ಅಪ್ಡೇಟ್ ತೋರಿಸ್ತೀನಿ. ಇಲ್ಲಿ ಮಿನಿ ಸೂಪರ್ ಮಾರ್ಕೆಟ್ ಥರ ಇದೆ. ಸೊ ಪ್ರತಿಯೊಂದು ಇದೆ. ಸೊ ಕರೆದು ತೋರಿಸ್ತಿದ್ದಾರೆ, ನೋಡುವ ಹೆಂಗಿದೆ ಅಂತ. ಸೊ ನೋಡೋಣ ಹೆಂಗಿದೆ ಏನು ಇರುತ್ತೆ ಅಂತ ಪ್ರತಿಯೊಂದು ನಿಮಗೆ ತೋರಿಸ್ತೀನಿ. ಪೋಲವಾ ಹಾಂ, ಜಿಪ್ ಲೈನ್ ಎಲ್ಲ ಆಗಿತ್ತಪ್ಪ. ಜಿಪ್ ಲೈನ್ ಎಲ್ಲ ಇದೆ ಇಲ್ಲಿ. ಸೊ ಹೋಗಿ ನೋಡೋಣ ಹೆಂಗಿದೆ ಏನಂತ. ಜಿಪ್ ಲೈನ್ போலாமா? எங்க போலாம்? நம்ம போலாம் ஜிப் லைன். ஜிப் லைன் போகிறோம். நீ வராத, நாங்கள் போகிறோம். ಎಲ್ಲಿದೆ? ಹಿಂಗೆ போலாம். ಹಾಂ, ಮೇಲೆನಾ? ಗೈಸ್, ನಾವಿವಾಗ ಜಿಪ್ ಲೈನ್ ಹೋಗ್ತಾ ಇದ್ದೀವಿ, ಆಮೇಲೆ ಸ್ಕೇರಿ ಹೌಸ್ ಹೋಗ್ತೀವಿ. ಅದು ನಮ್ಮ ವೇಟ್ ತಡೆಯುತ್ತಾ ಗೊತ್ತಿಲ್ಲ, ಬಟ್ ನಿಲ್ಲಿಸಿ. ಹಾಂ, ಮೇಲೆ ಹೋಗ್ಬೇಕು. ಐಸ್ ಸುಮಾರು ತಿಂಗಳಾದ್ಮೇಲೆ ಇವತ್ತು ಜಿಪ್ ಲೈನ್ ಹೋಗ್ತಾ ಇದ್ದೀನಿ. ನೋಡೋಣ ಹೆಂಗಿರುತ್ತೆ ಏನಂತ. ನೋಡೋಣ ಹೆಂಗಿದೆ ಅಂತ. ಇಲ್ಲ ಏನು ಹೋಗೋಣ ಇಬ್ರು. ಸುಮಾರು ತಿಂಗಳಾದ್ಮೇಲೆ ಜಿಪ್ ಲೈನ್ ಹೋಗ್ತಾ ಇದ್ದೀವಿ. ನೋಡೋಣ ಹೆಂಗಿರುತ್ತಂತ. ಯಾರಲ್ಲ ನಾವು ಹೋಗೋದು. ಸೊ ಮಚ್ಚ ರೆಡಿ ಆಗ್ತಿದ್ದಾನೆ. ಚೂರು ಭಯ ಆಗ್ತಿದೆ, ಬಟ್ ಆದ್ರೂ ಧೈರ್ಯ ಮಾಡಿ ಹೋಗು. ನೀವು ಇವ್ರು ಹೋದ್ಮೇಲೆ ಹೋಗ್ತೀರಾ? ಅವ್ರು ಹೋದ್ಮೇಲೆ, ಅವ್ರು ಹೋಗಿ ಬಂದ್ಮೇಲೆ. ಹಾಂ, ಡೇಟ್ ಮಾಡಬೇಡಿ. ಫಸ್ಟ್ ಟೈಮ್ ಇದು. ಸೊ ಹೆಲ್ಮೆಟ್ ಫುಲ್ ಸೇಫ್ಟಿ ಇದೆ. ಇಲ್ಲಿಂದ ಮಾಡ್ಬೋದಾ? ಓಕೆ. ಸೊ ವಿಡಿಯೋ ಮಾಡಿದ್ರೆ ಮೇಲೆ ಅಲೋ ಇಲ್ಲ. ಅವನು ಫಸ್ಟ್ ಟೈಮ್ ಹೋಗ್ತಿದ್ದಾನೆ. ಸೊ
ಗೈಸ್ ಅವ್ನು ಸಿಕ್ಕಾಪಟ್ಟೆ ಭಯ ಪಟ್ಬಿಟ್ಟ. ಸೊ ಸಿಕ್ಕಾಪಟ್ಟೆ ಅವ್ನು ಫಸ್ಟ್ ಟೈಮ್ ಮಾಡೋದ್ರಿಂದ ಅವ್ನು ಸಿಕ್ಕಾಪಟ್ಟೆ ಭಯ ಪಟ್ಬಿಟ್ಟ. ಬೆಸ್ಟ್ ಇದು ನನಗೂ ಸೆಕೆಂಡ್ ಟೈಮ್ ಅಷ್ಟೇ. ನಾನೇನು ದೊಡ್ಡೇನು ವೀರ ಸೂರನಲ್ಲ, ನನಗೂ ಭಯ ಆಗ್ತಿದೆ. ಬಟ್ ನಾನು ತೋರಿಸ್ಕೊತಿಲ್ಲ, ಅವ್ನು ತೋರಿಸ್ಬಿಟ್ಟ ಅಷ್ಟೇ ಡಿಫ್ರೆಂಟು. ಬಟ್ ಇದು ನಂಗೆ ಸೆಕೆಂಡ್ ಟೈಮ್. ಆಲ್ರೆಡಿ ಒಂದು ಸತಿ ನನ್ನ ಯೂಟ್ಯೂಬ್ನ ಫಸ್ಟ್ ವ್ಲಾಗ್ ವೀಡಿಯೋದಲ್ಲಿ ನಾನು ಹಾಕಿರ್ತೀನಿ, ನೋಡಿರ್ತೀರಾ. ಸೊ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ. ಸೊ ದಯವಿಟ್ಟು ಹೋಗಿ ನೋಡಿ. ಅದೂ ಇಷ್ಟೇ, ಸ್ಟಾರ್ಟಿಂಗಲ್ಲಿ ಭಯ ಇತ್ತು. ಸೊ ಅದೂ ಇದೇ ಥರ ಇಷ್ಟೇ ಲೆಂತ್ ಇದ್ದಿದ್ದು, ತುಂಬ ದೂರನೂ ಇದ್ದಿಲ್ಲ, ಇದೇ ದೂರನೇ ಇದ್ದಿದ್ದು. ಸೊ ಆದಷ್ಟು ಹೋಗಿ ಬಂದಿದ್ದೀನಿ. ಇದು ಸೆಕೆಂಡ್ ಟೈಮ್ ಇರೋದ್ರಿಂದ ಸ್ವಲ್ಪ ಒಂಚೂರು ಯಾಕೆ ತುಂಬ ವರ್ಷ ಆಯಿತು, ಗ್ಯಾಪ್ ಆಯ್ತಲ್ಲ. ಸೊ ಈಗ ಸ್ವಲ್ಪ ಫಿಯರ್ ಆಗಿದೆ. ಬಟ್ ಆದ್ರೂ ಧೈರ್ಯ ಮಾಡಿ ಹೋಗ್ತೀನಿ. ಹೌದಾ? ಓಕೆ. ಸೊ ಅವನು ಕೆಳಗಡೆ ಬರ್ತಾನೆ ಬರಬೇಕಾದ್ರೆ ನೋಡೋಣ. ಅವ್ರ ಅಕ್ಕಂದಿರಲ್ಲ ಫುಲ್ ಭಯ ಪಟ್ಬಿಟ್ಟವ್ರೆ ಅವನ ಬಗ್ಗೆ. ಸೊ ದಿನ್ ನಾ ಪೋರ ಅವன் ಅಂಟು ನಾ ಪೋರ ಸಿ ಅವ್ರ ಅಮ್ಮವರೆಲ್ಲ ಭಯ ಪಡ್ತಿದ್ದಾರೆ ಅಲ್ಲಿ. ಬಟ್ ಧೈರ್ಯ ಇರಬೇಕಲ್ಲ, ಚಿಕ್ಕ ಹುಡುಗ ಅವನು. ನೆಕ್ಸ್ಟ್ ನಾನೇ. ಅವನಿಗೆ ಸ್ವಲ್ಪ ಧೈರ್ಯ ಬಂದಿದೆ, ಈಗ ಬರ್ತಿದ್ದಾನೆ. ಎಸ್ ಎಸ್ ಪ್ರಶಾಂತ್ ಎಫ್ಡಿ ಇಂಚಿ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಬಂದು ಟ್ರೈ ಮಾಡಿ, ಚೆನ್ನಾಗೈತೆ. ವ್ಯೂ ಕೂಡ ನೋಡೋಕ್ಕೆ ಸ್ವಲ್ಪ ಫಸ್ಟ್ ಟೈಮ್ ಕ್ಲಿಯರ್ ಆಗ್ಬೋದು, ಆಮೇಲೆ ಕರೆಕ್ಟಾಗಿರುತ್ತೆ. ಅವ್ನು ನೋಡಿ ಹೋಗಿ ಬಂದಮೇಲೆ ಏನನ್ನು ಮಾತಾಡ್ತಾನೆ. ಗೈಸ್ ಕ್ಯಾಮ್ರಾ ಅಲೋ ಇಲ್ಲ, ಯಾಕಂದರೆ ಅದು ಇಟ್ಕೊಂಡು ಹೋಗೋಕ್ಕೂ ಆಗಲ್ಲ. ಅದರಿಂದ ಅದು ನಿಮ್ಮ ರಿಸ್ಕ್ ಅಂತಿದ್ದಾರೆ. ನಾನು ಈಗ ತೊಗೊಂಡಿರೋದು, ಅದನ್ನು ರಿಸ್ಕ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಇಟ್ಕೋ. ಮೊಬೈಲ್ ಇದೆ, ರೆಡಿ ಆಗ್ತಾ ಇದ್ದಾರೆ ಇವಾಗ ಹೋಗೋಕ್ಕೆ, ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ. ಇದು ಸೆಕೆಂಡ್ ಟೈಮು. ನನಗೂ ಲೈಟಾಗಿ ಫಿಯರ್ ಇದೆ, ಬಟ್ ಆಲ್ರೆಡಿ ಮಾಡಿದ್ದೀನಲ್ಲ, ಆ ಧೈರ್ಯದಿಂದ ಹೋಗ್ತಿದ್ದೀನಿ ಅಷ್ಟೇ. ಸ್ಲಿಂಗ್ ಉಂಟಲ್ರಾ? ಕಾಣಿಸುತ್ತೆ. ಹೋಗ್ಲಾ ಮೇಲೆ? ನೈಸ್. ಫಸ್ಟ್ ಟೈಮ್ ಜೀವನದಲ್ಲಿ, ಸೆಕೆಂಡ್ ಟೈಮ್ ನೋಡೋಣ. ಇದು ತುಂಬ ಲೆಂತ್ ಇರೋ ಥರ ಇದೆ. ಮೈದಲ್ಲಿ ಏನೇನೋ ಮಾತಾಡ್ತಾ ಇದ್ದೀನಿ. ಹಿಂಗಿಂದಡಿ ಇಲ್ಲಿಂದ ಇಡಿಲ್ಲ? ಹಾಂ, ಅಲ್ಲಿಂದ. ಗೈಸ್ ಈಗ ನೆಕ್ಸ್ಟು ನಾವು ಸ್ಕೇರಿ ಹೌಸ್ ಹೋಗ್ತಾ ಇದ್ದೀವಿ. ಸೊ ನೋಡಿ, ಮೊಬೈಲ್ ಫೋನ್ಸ್ ನಾಟ್ ಅಲೋಡ್ ಅಂತ ಹಾಕಿದ್ದಾರೆ. ಬ್ರೋ ವೀಡಿಯೋ ಮಾಡೋಕ್ಕಾಗಲ್ಲ? ಓಕೆ ಸರಿ ಫೈನ್. ಇವಾಗಂದರೆ ನಾವು ಹೋಗೋಕ್ಕೂ ಆಗಲ್ಲ. ನೋಡೋಣ ಹೆಂಗಿದೆ ಅಂತ. ಗೈಸ್ ಭಯ ಪಡ್ಬಿಟ್ಲು ಮೈಪರ್ ತಂಗಿ. ಸೊ ಏನು ಮಾಡೋಕ್ಕಾಗಲ್ಲ. ಬಟ್ ಚೆನ್ನಾಗಿತ್ತು. ಒಳಗಡೆ ಅಲೋ ಮಾಡಿಲ್ಲ ಕ್ಯಾಮ್ರಾ ಎಲ್ಲ, ಅದಕ್ಕೆ ಇಲ್ಲ ನಾವು ತೆಗಿತಿದ್ರಿ. ನೆಕ್ಸ್ಟು ನೋಡೋಣ ನೆಕ್ಸ್ಟ್ ಏನಿದೆ ಅಂತ. ಇಷ್ಟೇ ಇದು ಇದಕ್ಕೆ ಭಯ ಪಡ್ತಿದ್ದಾರೆ. ಏನಿಲ್ಲ ಇಲ್ಲಿ. ಎಷ್ಟು ತಲೆ ಸುತ್ತ ಥರ ಆಗುತ್ತೆ ಅಷ್ಟೇ ಇರುತ್ತೆ. ಹಾಂ ತೆರೀರೋಣ ಪ್ರಶಾಂತ್? ಇಲ್ಲ 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 ಅಷ್ಟೇ, ಬೇರೆ ಏನಿಲ್ಲ. ಹಾಂ ಮುನ್ನಾಡಿ போலாம்.
ನೆಕ್ಸ್ಟು ಬರ್ಡ್ಸ್ ಪಾರ್ಕ್ ಹೋಗ್ತಾ ಇದ್ದೀವಿ. ಸುಮ್ಮನೆ ಬರ್ಡ್ಸ್ ಪಾರ್ಕ್ ಹೋಗ್ತಾ ಇದ್ದೀವಿ. ಇಷ್ಟೊಂದು ಥ್ರಿಲ್ಲಿಂಗ್ ಎಲ್ಲ ಅಟೆಂಡ್ ಮಾಡಿದ್ರಲ್ಲ, ಈಗ ಸೊ ಬರ್ಡ್ಸ್ ಪಾರ್ಕಿಂಗ್ ಹೋಗ್ತಾ ಇದ್ದೀವಿ. ಒಬ್ಬರಿಗೆ 100 ರೂಪಾಯಿ. ಸೊ ನಾವು 5 ಜನ ಇರೋದ್ರಿಂದ ನಾವು ಡಿಸ್ಕೌಂಟ್ ಮಾಡಿ 400 ರೂಪಾಯಿ ತೊಗೊಂಡ್ರಿ. ಎಲ್ಲದರಲ್ಲೂ ಡಿಸ್ಕೌಂಟೆ. ಆಚೆ ಇಲ್ಲಿ ಕಡೆ ನೋಡಿ ವಾಟರ್ ತಗೊಳ್ಳಾಗಿದೆ. நீங்கள் தண்ணி வருது பார்த்து வாங்க. ஓ ஏன்னா என்ட்ரன்ஸில் என்ன வச்சுட்டுக்கிறாங்க சிம்மனோடையிலே ஏன்னா என்ட்ரன்ஸில் என்ன வச்சுட்டுக்கிறாங்க. நைஸ். அவங்க சொந்தக்காரங்களா இருக்கிறாங்க பேபி. ಡಿಫ್ರೆಂಟ್ 100 ವೆರೈಟಿ ಆಫ್ ಬರ್ಡ್ಸ್ ಅಂತ ಇದೆ ಅಂತ ಹೇಳಿ ನೋಡುವ. ವಾ 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 ಪಾಂಡ ಇದೆ ನೋಡಿ ಇಲ್ಲಿ. ಸೆಟ್ಟಿಂಗ್ ಪರವಾಗಿಲ್ಲ. ಹಾಂ ನೀವೇ ಇರ್ತೀರಾ? ಫೋಟೋ ಇಲ್ಲ, ವಿಡಿಯೋ ತಗೊಳ್ತೀನಿ ಸಾಕು. ಓಕೆವಾ? ಅಯ್ಯೋ ನೀವು ವಿಡಿಯೋ ಇಡಿ. ಕನ್ನಡಿ ಪರ್ ಗೋಪುರ ಯಾರ ಮರಿ ಉட்காந்துருக்குது. வீடியோ புச்சி எത്ര போது தாடிய ಕಚ್ಚಬೇಕು ದಾಡಿ ಕೊತ್ತ ಪುಡಿ ನಮ್ಗೆ ಸ್ವಲ್ಪ ಹಾಕಿ ನಮ್ಮನ್ನ ತೆಗಿಬೇಕು ಒಂದು ವಿಡಿಯೋ ಹಿಂಗೇನೆ 4 ಜನ. ಕೆಳಗಡೆ ನೋಡ್ಕೊಂಡು ಇಳಿರಿ, ಪಕ್ಷಿಗಳಿದ್ದಾವೆ. ಅಲ್ಲೋ ಅಷ್ಟೇ ಕಾಣಿಸ್ತಿದೀರಾ? ಅದು ಆಫ್ ಆಯ್ತು. ಹಾಂ ಅದು ಆನಲ್ಲೇ ಇದೆ ಬಿಡಿ. ಐಸ್ சாப்பாடு எடுத்து என்னது கிடைக்குது. போது சாப்பிட்டு தான் போவோம். இந்த ஸ்க்ரீனை டச் பண்ணு. ಕೊಟ್ಟ ಉಚ್ಚಿ ಮುಂದೆ ಸ್ವಲ್ಪ ಚಿಕ್ಕದಾಗಿದ್ರೆ ಚೆನ್ನಾಗಿರ್ತದೆ. ಇದೇ ನಿಮ್ಮ ಫಿಕ್ಸ್ ಒಂದು ಕೈಯಲ್ಲಿ 2 ಕೈಲಿ ಅದೊಂದು ಫಿಕ್ಸ್ ಏನಿಲ್ಲ. ಒಂದು ಕೈಲಿ 2 ಕೈಲಿ ಹೆಂಗಾದ್ರೂ ಹೆಚ್ಚಬಹುದು. 3 ಸಹ ಬೀಳ್ಬೇಕಷ್ಟೇ. ವಿಡಿಯೋ ಕೈಲೇ ಪೊಟ್ಟಲಾಮೆ ನೋಡಿ ಇನ್ನೊಂದು ಹಾಕೋಣ. ஓ மூணு உள்ளணும். அச்சார்ல 3 வந்தா வர நமக்கு காசு வராது. எவ்வளவு வந்து அரையா எவ்வளவு? ஐட் சமோசா ಇದೆ. ಇಲ್ಲ ಒಂದು ಬಾಚ್ 3 3 ಇದೆ.
ಚೊಂಬು ನಮ್ಳು ರಿಟರ್ನ್ ಕ್ಯಾಮ್ರಾ ಅಯ್ಯೋ ಅಡಿಕಿಲ್ಲ ನಾವು ಎರಿಗೊಂಡು அப்படியே ஒன்று எக்ஸ்ட்ரா வாங்கிக்கலான்னு பார்த்தது முந்தில் வெறியில் அடிக்கும் ಅವ್ರ ಮೇಲೆ போட்டுறதுக்கு ನಾನು ಮಾತಾಡ್ತೇವೆ ಇರ್ಬೋಣ ಉள்ள ಬಿಟ್ಟಾರೆ ಗೈಸ್ ಟಿಕೆಟ್ ತೋರಿಸಿ ಇವ್ರಿಗೆ ಅಲ್ಲಿ ಟಿಕೆಟ್ ಕಟ್ಟೆ ಸೊ ಆ್ಯಕ್ಚುಲಿ ಅಡಲ್ಟ್ಗೆ 60 ರೂಪಾಯಿ ಟಿಕೆಟ್ ಎಂಟ್ರಿ ಫೀಸು ಮಿಕ್ಕಿದ ಆ್ಯಕ್ಟಿವಿಟಿಗೆ ಒಳಗಡೆ ಹೋಗಿ ತೊಗೊಬೇಕು ಟಿಕೆಟು ಸೊ ಬೋಟಿಂಗ್ ಎಲ್ಲ ಇದೆ ಸೊ ನಾವು ಇವಾಗ ಬೋಟಿಂಗ್ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ರೈಟು ಏನಂತ ಪ್ರತಿಯೊಂದು ನಾನು ನೋಡ್ಬಿಟ್ಟು ಹೇಳ್ತೀನಿ ಆಯ್ತು ಆ ಸೈಡ್ ಹೋಗ್ಬೇಕು ಇಂದ ಪಕ್ಕವ ನಂಬರ್ பள்ளம் இல்லை அது கல் தெரிதா பள்ளம் இல்லை இருக்காது ஓகேண்ணா என்ன செய்யணும்டா ನೈಸ್ ಬೋಟಿಂಗ್ ಹೋಗ್ತಾ ಇದ್ದೀವಿ ಇದೊಂದು ಲೆಗ್ ವರ್ಕೌಟ್ ಥರ ಆಗ್ತಿದೆ ನನಗೆ ಪ್ರಶಾಂತ್ ದಿವ್ಯಾ ಇಲ್ಲ ಸಾಕಾಗಿತ್ತು ಬಟ್ ಕಾಲು ನೋವು ಬಂದ್ಬಿಡ್ತು ಇದೇ ಒಂದು ಲೆಗ್ ವರ್ಕೌಟ್ ಆಗಿತ್ತು ಐ ಥಿಂಕ್ ಈ ಟ್ರಿಪ್ ಮುಗಿಯೋಷ್ಟಿಗೆ ನಾನು ಸ್ವಲ್ಪ ವೆಯ್ಟ್ ಲಾಸ್ ಆಗಿರ್ತೀನಿ ಯಾಕಂದರೆ ನೆನ್ನೆ ನೈಟು ಒಳ್ಳೆ ಗೇಮು ಸೊ ಇವಾಗೂ ಅಷ್ಟೇ ಮತ್ತು ಬೆಟ್ಟ ಹತ್ತೋದು ಎಲ್ಲ ಇದೆ ಐ ಥಿಂಕ್ ಈ ಟ್ರಿಪ್ ಮುಗಿಯೋಷ್ಟಿಗೆ ಅಟ್ಲೀಸ್ಟ್ ನಾನು ವೆಯ್ಟ್ ಲಾಸ್ ಆಗಿರ್ತೀನಿ ಸಮಥಿಂಗ್ ಇದೇನೋ ಸಂಪ್ರದಾಯದ ಆಟ ಅಂತೆ ಕೊಡಗು ಊರಿನ ಲೈಫ್ ಸ್ಟೈಲ್ ಇದು ಸೊ ಲೈಫ್ ಸ್ಟೈಲ್ ಆಫ್ ಟ್ರಾವೆಲ್ ಪೀಪಲ್ ಕೊಡಗು ಸೊ ರಿಯಲ್ ಆಗಿರೋ ಥರ ಇದೆ ಗೈಸ್ ಗೈಸ್ ಸೊ ಥರ ರಿಯಲಿಸ್ಟಿಕ್ಕಾಗಿ ಮಾಡಿದ್ದಾರೆ ಟ್ರೆಡಿಷ್ನಲ್ ಡ್ಯಾನ್ಸ್ ಸೊ ಈ ಊರು ಕಲ್ಚರ್ ಡ್ರೆಸ್ ಇದು ಕುತ್ಕೊಬೇಕಾ ಓಕೆನಾ ಸೊ ಫ್ರೆಂಡ್ಸ್ ಫೈನಲಿ ನಿಸರ್ಗಧಾಮ ಒಳಗಡೆ ಬಂದ್ರಿ ಸೊ ಇದರಲ್ಲಿ ತುಂಬ ವಿಷಯಗಳ ಆ್ಯಕ್ಟಿವಿಟಿಗಳಿದೆ ಸೊ
ಸೊ ನೀವು ಬರಬೇಕಾದ್ರೆ ಸುಮಾರು ವಿಷಯಗಳನ್ನು ನಾವು ನೋಡ್ಬೋದು. ಯಾಕೆಂದರೆ ಚಿಕ್ಕ ಮಕ್ಕಳಿಗೆ ಸಖತ್ ಎಂಟರ್ಟೈನ್ಮೆಂಟ್ ಆಗಿದೆ. ಚಿಕ್ಕ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ, ತುಂಬ ರಿಲ್ಯಾಕ್ಸೇಷನ್ ಆಗಿದೆ. ಸೊ ಹಂಗೆ ನೀವು ಒಂದು ನೋಡಿದ್ರೆ ಫುಲ್ ಫ್ಯಾಮ್ಲಿ ಬಂದಿದೆ. ಸೊ ನೀವು ನೋಡ್ಬೋದು. ಸೊ ಹಂಗೆ ಸುತ್ತ ತೋರಿಸಿ. ಸೊ ಹಂಗೆ ಫುಲ್ ಸುತ್ತ ನೀವು ನೋಡ್ಬೋದು, ಸುಮಾರು ಫ್ಯಾಮ್ಲಿಗಳಿದೆ. ಸೊ ಒಳ್ಳೆ ಎಂಜಾಯ್ಮೆಂಟ್ ಮಾಡ್ಬೋದು. ಇದು ಕಾವೇರಿ ನದಿ ಅಷ್ಟೇ, ಇದು ಒಳಗಡೆ ಸುಮಾರು ವಿಷಯಗಳಿದೆ. ಸೊ ಸುಮಾರು ವಿಷಯಗಳು ಕಾವೇರಿ ನದಿ ಇದು ಸಕ್ಕದಾಗಿ ಹೋಗ್ತಿದೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ನೀರು ಮಾತ್ರ ತುಂಬ ಕ್ಲೀನಾಗಿದೆ. ಸೊ ಅದು ತುಂಬ ಒಳ್ಳೆ ವಿಷಯ, ನೀರು ತುಂಬ ಕ್ಲೀನಾಗಿದೆ. ಆಮೇಲೆ ಚಿಕ್ಕ ಮೀನುಗಳಿದೆ ಇಲ್ಲಿ, ಅದು ಒಳ್ಳೆ ಇದು. ಸೊ ಚಿಕ್ಕ ಮೀನುಗಳಿದೆ. ಸೊ ಫ್ಯಾಮಿಲಿನ ಕರ್ಕೊಂಬಂದರೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇದು. ಇದೊಳಗಡೆ ಬರೀ ನದಿ ಮಾತ್ರ ಅಂತ ಅಲ್ಲ, ಒಂದು ದೊಡ್ಡ ಒಳ್ಳೆ ಘಾಟ್ ಸೆಕ್ಷನ್ ಇದು. ಆ ಘಾಟ್ ಒಳಗಡೆ ನಿಮಗೆ ಸುಮಾರು ವಿಷಯಗಳನ್ನ ಕಾಣಿಸುತ್ತೆ. ಸೊ ಒಳ್ಳೆ ಜಿಪ್ ಲೈನ್ಗಳಿದೆ, ಮತ್ತು ರೋಪ್ ವಾಕಿಂಗ್ ಇದೆ, ರೋಪ್ ಆ್ಯಕ್ಟಿವಿಟೀಸು. ಮೋರ್ ದೆನ್ 41 ರೋಪ್ ಆ್ಯಕ್ಟಿವಿಟೀಸ್ ಇದೆ ಅಂತೆ. ಜಸ್ಟ್ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಎಲ್ಲದರಲ್ಲೂ ಪ್ರೈಸ್ ಮಾತ್ರ ತುಂಬ ಅಫೋರ್ಡಬಲ್ ಆಗಿದೆ. ಸೊ 100 ರೂಪೀಸು, 50 ರೂಪೀಸು. ಬೋಟಿಂಗು ಅಷ್ಟೇ, ಬೋಟಿಂಗಲ್ಲಿ ಒಬ್ಬರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಸುಮಾರು ವಿಷಯಗಳಿದೆ, ಸಕ್ಕತ್ತಾಗಿದೆ. ಫ್ಯಾಮಿಲಿ ಜೊತೆ ಬಂದರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇದು. ಸೊ ಫ್ಯಾಮಿಲಿ ಜೊತೆ ಬಂದರೆ ಒಳ್ಳೆ ಎಂಟರ್ಟೈನ್ಮೆಂಟು. ಓಕೆ, ಸೊ ನೆಕ್ಸ್ಟು ನಾವು ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅದೇನು ಎತ್ತ ಅಂತ ನಾನು ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಇದು ಪಾರ್ಟ್ 2 ಆಗಿ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.